ಓಂ ನಾರಸಿಂಹಾಯ ವಿದ್ಮಹೇ ವಜ್ರನಕಾಯ ಧೀಮಹಿ ತನ್ನೋ ನೃಸಿಂಹ ಪ್ರಚೋದಯಾತ್. ಶ್ರೀ ಲಕ್ಷ್ಮೀ ನಾರಸಿಂಹಾಯ ನಮಃ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಈಗ ಮನೇಲಿ ಕುಂತ್ಕೊಂಡು ಬಿಸ್ನೆಸ್ ಮಾಡ್ತಾ ಇದೀವಿ. ಓಕೆ, ಸೊ ನನಗೆ ಸ್ವಲ್ಪ ಯೋಚನೆ ಇದೆ, ನಾನು ದೊಡ್ಡದು ಮಾಡ್ಕೋಬೇಕು ಅಂತ. ಸೊ ಮತ್ತೆ ಮಾಡ್ಕೊಳ್ಳ ಬೇಡ, ಈಗ ಮನೇಲಿ ಆದ್ರೆ ಬಿಸ್ನೆಸ್ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಒಂದು. ಸರ್ ಮಾತು ಕಟ್ ಮಾಡಲ್ಲ, ನೀವು ಹೇಳಕ್ ಕರೆಕ್ಟೇ. ಮನೆಯಲ್ಲಿ ನಮಗೆ ಬೇಕಾದಷ್ಟು ರಿಸಲ್ಟ್ ಸಿಗ್ತಿದೆ ಅಂದ್ರೆ ಓಕೆ ಓಕೆ, ಆದ್ರೆ ದೊಡ್ಡ ಬಿಸ್ನೆಸ್ ಮಾಡಕ್ಕೆ ಮಾಡ್ಲೇಬೇಕು. ನೋಡ್ರಿ, ಯಾರ ಇದ್ರೆ ಸೀಮಿತನಾಗಿ ಇರಬಾರ್ದು, ಹೊರಗಡೆ ಹೋಗ್ಲೇಬೇಕು. ಹಂಗೆ ನಾವು ದೊಡ್ಡ ಬಿಸ್ನೆಸ್ ಮಾಡೋದು ಯಾವಾಗ್ಲೂ ಥಿಂಕ್ ಮಾಡ್ಲೇಬೇಕು ಸರ್. ದೊಡ್ಡ ಬಿಸ್ನೆಸ್ ನಲ್ಲಿ ದೊಡ್ಡ ಸ್ಕೋಪ್ ಸಿಗುತ್ತಾನೆ ಇರುತ್ತೆ. ನಮ್ ಮನೆಯಲ್ಲಿ ವ್ಯಾಪಾರ ಮಾಡ್ತಾ ದುಡಿಯಾಕತ್ತೀವಿ, ನಮ್ದು ಖರ್ಚು ಬರೋಬ್ಬರ್ ನಡೆಯಾಕತ್ತಿದೆ, ಅವಾಗ ನೀವು ಅಂಗಡಿ ಹಚ್ಚಿ ಏನ್ ಪ್ರಾಬ್ಲಮ್ ಇಲ್ಲ. ಫಸ್ಟ್ ನಾವು ಡೈರೆಕ್ಟ್ ಅಂಗಡಿ ಹಚ್ತೀವಲ್ಲ ಸರ್, ಅದ್ರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಕಸ್ಟಮರ್ ಲೈನು, ಪರ್ಚೇಸಿಂಗ್ ಎಲ್ಲಿಂದ ಮಾಡ್ಬೇಕು, ಯಾವ ಟೈಪ್ ಮಾರ್ಜಿನ್ ಹಾಕ್ಬೇಕು, ನಮ್ದು ಗ್ರಿಪ್ ಏನಿಲ್ಲ ಅಂದ್ರೆ ಒಂದೇ ಸತಿ ಅಂಗಡಿ ಹಾಕ್ತೀವಿ ಅಂದ್ರೆ ಅಂಗಡಿ ಖರ್ಚು ಮೈ ಮೇಲೆ ಬೀಳುತ್ತೆ. ಹೌದು, ನಿಮ್ ಮನೇಲಿ ಸೆಟ್ ಆಗಿರಾ ಖಂಡಿತ ಹೇಳ್ತೀನಿ, ಒಂದ್ ಸ್ಟೆಪ್ ಮುಂದೆ ಇಟ್ಟು ಅಂಗಡಿ ಹಾಕಿ ಸಕ್ಸಸ್ ಆಗ್ತೀರಾ, 100% ಆಗ್ತದೆ. ಅದು ಕೂಡ ಒಂದ್ ಸಕ್ಸಸ್ ನೀವು ಆಗ್ತೀರಾ. ಇನ್ನು ನಂದು ಅಂತೂ ಒಂದೇ ಒಂದು ಪಾಲಿಸಿ, ಲೈಫ್ ಲೈನ್ ಒಂದೇ, 2 ಮಂದಿ ಕೆಲಸ ಕೊಡ್ತೀವಿ. ನೀವು 2 ಇಲ್ಲ 10 ಮಂದಿ ಕೆಲಸ ಕೊಡೋಣ ಆಗ್ತೀರಾ, ನೀವು ರೋಜ್ಗಾರ್ ಮಾಡ್ತೀರಾ, ನಿಮ್ ಭಾವನೆ ಅದು ಇರುತ್ತೆ. ಖಂಡಿತ ದೇವರು ಕೂಡ ಸಪೋರ್ಟ್ ಕೊಡ್ತಾರೆ, ನಿಮ್ ಕಸ್ಟಮರ್ ಸಪೋರ್ಟ್ ಕೊಡ್ತಾರೆ, ನಿಮ್ ಕೂಡ ಒಳ್ಳೆ ಬಿಸ್ನೆಸ್ ಹಾಗೆ ಆಗುತ್ತೆ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಒಳ್ಳೆ ಐಡಿಯಾ ಕೊಟ್ಟಿದ್ದೀರಾ. ಥ್ಯಾಂಕ್ ಯು.